ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಮಾಡ್ತಾಯಿದ್ದೀನಿ, ಅದಕ್ಕೇ ನಿಮಗೂ ತೋರಿಸ್ಬಿಡೋಣ ಅಂತೇಳಿ ಟ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರೆಲ್ಲ ನೋಡ್ತಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ಏನೇನು ಹಾಕಬೇಕು ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ. ಫಸ್ಟು ಮಿಕ್ಸಿ ಜಾರಿಗೆ ಹಸ್ರುಗಾಯಿ, ಒಂದು ಸ್ವಲ್ಪ ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ರಿ. ನೆಕ್ಸ್ಟು ಮಸಾಲೆ ಐಟಮು ಈರುಳ್ಳಿ, ಆಮೇಲೆ ಟೊಮೊಟೊ, ಒಂದು ಟೊಮೊಟೊ ಹಾಕ್ರಿ ಮಿಕ್ಸಿ ಜಾರಿಗೆ. ನಿಮಗೆ ಬೇಕಂದರೆ ಇನ್ನೊಂದು ಹಾಕೋಬೋದು, ಜಾಸ್ತಿ ಜನ ಮನೇಲಿದ್ದರೆ. ಆಮೇಲೆ ಮಸಾಲೆ ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ. ನೀವು ಕಡಿಮೆ ಮಾಡ್ತಿದ್ರೆ ಕಡಿಮೆ, ಇಲ್ಲ ಜಾಸ್ತಿ ಮಾಡ್ತಿದ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಳ್ಳೋದು. ಮಸಾಲೆ ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್. ಎಲ್ಲ ಲೈಟಾಗಿದ್ರೇ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ನೋಡಿರಿ, ಇದು ಗಸಗಸೆ ಲಾಸ್ಟಲ್ಲೇ ಹಾಕ್ಬೇಕು. ಫಸ್ಟಿಗೆ ಹಾಕ್ಬಿಟ್ರೆ ಸರಿಯಾಗಲ್ಲ. ಲಾಸ್ಟಿಗೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಫ್ರೆಂಡ್ಸ್, ಅಂದರೆ ಧನಿಯಾ ಪೌಡ್ರು. ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದು. ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಖಾರ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ರಿ. ಸ್ವಲ್ಪ ಗರಂ ಮಸಾಲ. ಇದು ಒಗ್ಗರಣೆ ಹಾಕಿದ್ಮೇಲೆ ಲಾಸ್ಟಿಗೆ ಟೊಮೊಟೊ, ಈರುಳ್ಳಿ ಎಲ್ಲ ಬೇಕಲ್ಲ, ಲಾಸ್ಟಿಗೆ ಹಾಕಬೇಕು ಫ್ರೆಂಡ್ಸ್. ಮೊಸರು ಸ್ವಲ್ಪ. ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಫ್ರೆಂಡ್ಸ್. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಜಾಸ್ತಿ ಇದ್ದರೆ ಪಲಾವ್ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಕೆಲವರು ತುಪ್ಪ ಯೂಸ್ ಮಾಡ್ತಾರೆ, ನಮಗೆ ತುಪ್ಪ ಇಷ್ಟ ಆಗಲ್ಲ, ಅದಕ್ಕೆ ತುಪ್ಪ ಹಾಕ್ತಿಲ್ಲ. ಪಲಾವ್ ಎಲೆ ಹಾಕಿ 2. ನಾವು 3 ಜನ ಇರೋದ್ರಿಂದ ಸಣ್ಣ ಕುಕ್ಕರಲ್ಲಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಹಾಕ್ರಿ ಫ್ರೆಂಡ್ಸ್. ಹಸ್ರುಗಾಯಿ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನು ಹಾಕ್ತಿಲ್ಲ, ಯಾಕಂದರೆ ಮಿಕ್ಸಿ ಜಾರಿಗೆ ಹಾಕಿದ್ದೀನಲ್ಲ, ಅದಕ್ಕೆ. ಸ್ವಲ್ಪ ಟೊಮೊಟೊ ಹಾಕ್ರಿ ಫ್ರೆಂಡ್ಸ್. ಅದಕ್ಕೂ ಮಿಕ್ಸಿ ಜಾರಿಗೂ ಹಾಕಬೇಕು. ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ, ಪೇಸ್ಟಾಗಿ ಬರುತ್ತಲ್ಲ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಗ್ಗರಣೆಗೂ ಹಾಕಬೇಕು. ನಾನು ಅದಕ್ಕೂ ಹಾಕ್ತೀನಿ, ಇದಕ್ಕೂ ಹಾಕ್ತೀನಿ ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಫ್ರೆಂಡ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ವೀಡಿಯೋ ಮಾಡೋಕ್ಕೆ ನಮಗೂ ಈಸಿ ಆಗುತ್ತೆ. ಇವಾಗ ಕಟ್ ಮಾಡ್ಕೊಂಡಿರೋ ತರಕಾರಿ, ಬೀನ್ಸು, ಕ್ಯಾರೆಟು, ಆಮೇಲೆ ಆಲೂಗೆಡ್ಡೆ, ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಹಾಕಬೇಕು ಫ್ರೆಂಡ್ಸ್. ಈ ಥರ ಮಾಡಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನೊಂದು ರೀತಿಲೂ ಮಾಡ್ತಾರೆ, ಮಸಾಲೆ ಎಲ್ಲ ಫಸ್ಟ್ಗೆ ಒಗ್ಗರಣೆಗೆ ಹಾಕ್ತಾರೆ. ಅದು ನನಗೆ ಅಷ್ಟು ಇಷ್ಟ ಆಗಲ್ಲ. ನಾನು ಈ ರೀತಿಯೇ ಮಾಡೋದು. ಈ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಮ್ಮ ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂತಾರೆ. ವಾರದಲ್ಲಿ ಒಂದು ಸಲ ಪಲಾವ್ ಅಂತೂ ಫಿಕ್ಸು ಮನೇಲಿ. ಹೇಳ್ತಾರೆ ಪಲಾವ್ ಮಾಡಿರಿ ಅಂತ. ಈ ಥರ ಮಾಡಿದರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೆಂಡ್ಸ್ ಈ ತರಕಾರಿ. ಎಣ್ಣೆಯಲ್ಲಿ ಫ್ರೈ ಆದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಫ್ರೈ ಆದಮೇಲೆ ನಾವು ರುಬ್ಬಿರ್ತೀವಲ್ಲ, ಆ ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಹಾಕಬೇಕು. ಇದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ, ಅದಕ್ಕೆ. ಇದು ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಿಮಗೆ ನಿಮ್ಮ ಅಕ್ಕಿ ಎಷ್ಟು ಹಾಕ್ತೀರೋ ಅದಕ್ಕೆ ತಕ್ಕಂತೆ ನೀರು ಹಾಕಿ ಫ್ರೆಂಡ್ಸ್. ಇವಾಗ ಮೊಸರು ಹಾಕ್ತಿದ್ದೀನಿ. ಮೊಸರು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಕ್ರೀಮಿಯಾಗಿ ಸ್ವಲ್ಪ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಕೆಲವರು ಮೊಸರು ಹಾಕ್ತಾರೆ, ಕೆಲವರು ಇಷ್ಟ ಆಗಲ್ಲ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಮಗಿಷ್ಟ, ಅದಕ್ಕೆ ನಾನು ಹಾಕ್ತಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ ನೀರು. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೆಂಡ್ಸ್. ಇದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಟೇಸ್ಟು. ಆಮೇಲೆ ಅಕ್ಕಿ, ನೀವು ಯಾವ ಅಕ್ಕಿ ಯೂಸ್ ಮಾಡ್ತೀರೋ ಅದನ್ನು ಹಾಕ್ರಿ. ನಾವು ಮೊಸರು ಅಕ್ಕಿ ಹಾಕಿದ್ದೀವಿ. ಕೆಲವರು ಬಾಸುಮತಿ ರೈಸ್ ಯೂಸ್ ಮಾಡ್ತಾರೆ, ನಮಗೆ ಇದೇ ಇಷ್ಟ. ಇದನ್ನು ಜಾಸ್ತಿ ತಿನ್ನಲ್ಲ, ತಿಂಡಿಗೆಲ್ಲ ಅಷ್ಟೇ ಯೂಸ್ ಮಾಡೋದು. ಈಗ ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಹಾಕಬೇಕು ಫ್ರೆಂಡ್ಸ್. ಲಾಸ್ಟಿಗೆ ಹಾಕಿದರೆ
ಕೆಲವರು ಮುಂಚೆ ಹಾಕ್ತಾರೆ, ನಾವು ಲಾಸ್ಟಿಗೆ ಹಾಕ್ತೀವಿ ಫ್ರೆಂಡ್ಸ್. ಈ ಥರ ಹಾಕಿದರೆ ಇದೆಲ್ಲ ಕುದಿಬೇಕು. ಕುದ್ಮೇಲೆ ಕುಕ್ಕರ್ ಮುಚ್ಚಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು, ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ 3 ಜನ ಇರೋದು. ಅದಕ್ಕೆ ಸಣ್ಣ ಕುಕ್ಕರಲ್ಲಿ ಮಾಡ್ತಿದ್ದೀನಿ. ಇದೇ ಫಸ್ಟ್ ಸಣ್ಣ ಕುಕ್ಕರಲ್ಲಿ ಮಾಡಿರೋದು. ಇವಾಗ ಇದು ಮುಚ್ಚಿಬಿಟ್ಟು ವಿಸಲ್ ಹಾಕಿ ಫ್ರೆಂಡ್ಸ್. ಒಂದು ವಿಸಲ್ ಹೊಡೆದ್ರೆ ಚೆನ್ನಾಗಿ ಬೆಂದಿರುತ್ತೆ ಫ್ರೆಂಡ್ಸ್. ನಾವು ಒಂದೇ ವಿಸಲ್ನೇ ಹೊಡ್ಸೋದು. ಪಲಾವ್ ಆಯಿತು. ಬಾಯ್ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.